ಹೊಸ ದಿನ ನಮಗೆ ಕೊಟ್ಟು ದೇವರೇ ನೀವು ಆಶೀರ್ವದಿಸಿದ್ರೆ ಅದಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ದೇವರೇ ನಮ್ಮ ಜೊತೆ ಇದ್ದು ನೀವು ನಡೆಸ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ನಿಮ್ಮ ಪ್ರಸನ್ನತೆಯನ್ನು ನಡೆಸಿ, ನಿಮ್ಮ ಪರಿಶುದ್ಧಾತ್ಮನ ತುಂಬಿಸಿ, ಈ ದಿನದ ಎಲ್ಲ ಸಂಗತಿಗಳನ್ನು ನಿಮ್ಮ ಕೈಲಿ ಒಪ್ಪಿಸ್ಕೊಡ್ತೇವೆ. ನೀವೇ ನಮಗಾಗಿ ನಮ್ಮ ಮುಂದೆ ಹೋಗಿ ನಮಗಾಗಿ ಯುದ್ಧ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನೀವು ಆಶೀರ್ವದಿಸಿ ನಡೆಸಿ, ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೆನ್. ಎಲ್ಲರಿಗೂ ಕರ್ತನಾಮದಲ್ಲಿ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್. ಈ ದಿನದಲ್ಲಿ ನಾವು ಯೇಸು ಕ್ರಿಸ್ತನ ಒಬ್ಬ ಶಿಷ್ಯರು, ಅಲ್ಫೇಯನ ಮಗನಾದ ಯಾಕೋಬ, ಜೇಮ್ಸ್ ದ ಸನ್ ಆಫ್ ಆಲ್ಫಿಯಸ್ ಅಂತ ಹೇಳ್ತಾರೆ. ಇವ್ರನ್ನ ಕುರಿತು ಬಂದು ನಾವು ಇವತ್ತು ಧ್ಯಾನ ಮಾಡ್ತೀವಿ. ಆಕ್ಚುಲ್ ಆಗಿ ನೀವು ಇದನ್ನ ಓದಿದ್ರೆ, ಇವ್ರ ಬಗ್ಗೆ ಚರಿತ್ರೆ ಸ್ವಲ್ಪ ಓದಿದ್ರೆ, ಇವ್ರ ಬಗ್ಗೆ ಬೈಬಲಲ್ಲಿ ಎಲ್ಲೂ ಬರ್ದಿಲ್ಲ ಅಂದ್ರೆ ಬರೀ ಶಿಷ್ಯರಾಗಿದ್ರು, ಯೇಸು ಕ್ರಿಸ್ತನಿಗೆ ಶಿಷ್ಯರಾಗಿದ್ರು ಅಂತ ಮಾತ್ರ ಬರ್ದಿದೆ. ಅವ್ರ ಸೇವೆ ಬಗ್ಗೆ ಏನು ಬರ್ದಿಲ್ಲ, ಒಂದ್ ಕಡೆನೂ ಬರ್ದಿಲ್ಲ ಬೈಬಲ್ ಫುಲ್. ಬಟ್ ಚರಿತ್ರೆ ಪುಸ್ತಕದಲ್ಲಿ ಕೆಲವು ಕಡೆ ಬರ್ದಿದೆ. ಇರಾನ್ ದೇಶದಲ್ಲಿ, ಕೆಲವರು ಹೇಳ್ತಾರೆ ಐಗುಪ್ತ ದೇಶದಲ್ಲಿ ಸ್ವಲ್ಪ ಹೋಗಿ ಸೇವೆ ಮಾಡಿದ್ರು ಅಂತಲ್ಲ. ಸೊ ಈ ರೀತಿಯಾಗಿ ಇವ್ರು ಖಂಡಿತ ಸೇವೆ ಮಾಡಿದ್ರು. ಇವ್ರ ಹೆಸರು ಬಂದು ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ, ಅಲ್ಲಿ ಮೇಲ್ಮನೆಯಲ್ಲಿ ಪರಿಶುದ್ಧಾತ್ಮನಿಂದ ಅಭಿಷೇಕ ಹೊಂದಾಗ ಇವರು ಅಲ್ಲಿದ್ರು. ಸೊ 12 ಶಿಷ್ಯರಲ್ಲಿ ಇವರು ಇದ್ರು. ಸೊ ಇವರು ಬಂದು ಪರಿಶುದ್ಧಾತ್ಮನಿಂದ ತುಂಬಿ, ಆಮೇಲೆ ಯುಗದ ಕೊನೆ ಲೋಕದ ಕೊನೆ ತನಕ ದೇವ್ರು ಹೋಗಿ ಅಂತ ಆಜ್ಞೆ ಕೊಟ್ಟಿರೋ ತರ ಇವರು ಬಂದು ಒಂದ್ ವೇಳೆ ಐಗುಪ್ತ ದೇಶ ಇಲ್ಲ ಇರಾನ್ ದೇಶ ಅಲ್ಲೆಲ್ಲ ಹೋಗಿ ಸೇವೆ ಮಾಡಿರ್ಬೋದು. ಅವ್ರ ಮರಣದ ಬಗ್ಗೆ ಏನಂದ್ರೆ, ಇಲ್ಲೊಂದು ಕೈಯಲ್ಲಿ ಒಂದು ಕಬ್ಬಿಣದ ಒಂದು ಕಂಬನ ಇಟ್ಕೊಂಡಿದ್ದಾರೆ ನೋಡಿ ಕೈಯಲ್ಲಿ. ಅದೇನಂದ್ರೆ ಏನಕ್ಕೆ ಆತರ ಇಟ್ಟಿರ್ತಾರಂದ್ರೆ, ಅದು ಬಂದು ಆ ಕಾಲದಲ್ಲಿ ಫೋಟೋ ತೆಗಿಬೇಕಾದ್ರೆ ಯಾವ ವಸ್ತುವಲ್ಲಿ ಅವ್ರನ್ನ ಒಡೆದಿ ರಕ್ತಸಾಕ್ಷಿಯಾಗಿ ಸತ್ರೋ ಆ ವಸ್ತುನ ಕೈಯಲ್ಲಿ ಇಟ್ಟಿರ್ತಾರೆ. ಸೊ ಅದರಿಂದ ಅವ್ರಿಗೆ ಬಂದು ಆ ಕಬ್ಬಿಣದ ಕಂಬಿಯಲ್ಲಿ ಅವ್ರನ್ನ ಹೊಡೆದು ಅವ್ರ ಪ್ರಾಣ ಬಿಟ್ರು ಅಂತ ಚರಿತ್ರೆ ಹೇಳುತ್ತೆ. ಬೈಬಲಲ್ಲೆಲ್ಲ ಚರಿತ್ರೆ ಹೇಳುತ್ತೆ. ಸೊ ಈ ರೀತಿಯಾಗಿ ಇವ್ರ ಬಗ್ಗೆ ಏನು ನಮ್ಗೆ ಬೈಬಲಲ್ಲೋ ಚರಿತ್ರೆ ಪುಸ್ತಕದಲ್ಲೂ ಅಧಿಕವಾಗಿ ಬರ್ದಿಲ್ಲ. ಕೆಲವು ಕಡೆ ಬರ್ದಿದೆ, ಬಟ್ ಅದು ಕೂಡ ರೈಟಾ ರಾಂಗ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಬೈಬಲಲ್ಲಿ ಬರ್ದಿದ್ರೆ ನಮ್ಗೆ ಅದು ರೈಟ್ ಅಂತ ಗೊತ್ತಿರ್ಬೋದು, ಇಲ್ಲಾಂದ್ರೆ ಇಲ್ಲ. ಸೊ ಅದರಿಂದ ಈ ರೀತಿಯಾದ ಸೇವೆ ಎಂದು ಏನ್ ಹೇಳ್ತಾರೆ ಅಂತ ನಾವು ನೋಡೋಣ. ಯಾಕಂದ್ರೆ ಈ ಕಾಲದಲ್ಲಿ ಬಂದು ನೀವು ನೋಡ್ತೀರಾ, ಎಲ್ಲ ಸೇವೆಗೂ ಬಂದು ಒಂದು ದೊಡ್ಡದಾಗಿರ್ಬೇಕು ಸೇವೆ, ಇಲ್ಲಾಂದ್ರೆ ತುಂಬಾ ಜನ ನೋಡ್ಬೇಕು, ತುಂಬಾ ಜನ ಬಂದು ಅಪ್ರಿಶಿಯೇಟ್ ಮಾಡ್ಬೇಕು, ತುಂಬಾ ಜನರ ಮಧ್ಯದಲ್ಲಿ ಸೇವೆ ಮಾಡ್ಬೇಕು, ಸಭೆ ಅಂದ್ರೂ ದೊಡ್ಡ ಸಭೆ ಇರಬೇಕು ಅಂತ ಎಲ್ಲರ ಮನುಷ್ಯನ ಯೋಚನೆ ಇರುತ್ತೆ. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಬಂದು ಜೇಮ್ಸ್ ದ ಲೆಸ್ ಅಂತ ಇವ್ರನ್ನ ಹೇಳ್ತಾರೆ. ಲೆಸ್ ಅಂದ್ರೆ ಕಡಿಮೆ ಅಂದ್ರೆ ಅವರು ಸೇವೆಯಲ್ಲಿ ಕಡಿಮೆ ಅಲ್ಲ, ಬಟ್ ಒಂದ್ ವೇಳೆ ಇನ್ನೊಂದು ಯಾಕೋಬ್ ಯೋಹಾನನ ತಮ್ಮ ಯಾಕೋಬ. ಸೊ ಅವ್ರಿಗಿಂತ ಒಂದ್ ವೇಳೆ ಹೈಟ್ ಕಮ್ಮಿ ಇರ್ಬೋದು, ಇಲ್ಲಾಂದ್ರೆ ಏನೋ ಗೊತ್ತಿಲ್ಲ. ಬಟ್ ಇವ್ರ ಹೆಸರು ಏನಂದ್ರೆ ಜೇಮ್ಸ್ ದ ಲೆಸ್, ಅಂದ್ರೆ ಇವ್ರ ಬಗ್ಗೆ ಕಮ್ಮಿ ಬರ್ದಿದೆ, ಅದಕ್ಕೆ ಕಡಿಮೆ ಬರ್ದಿದ್ದಿಲ್ಲ, ಅದಕ್ಕೆ ಕಡಿಮೆ, ಇವ್ರ ಹೆಸರೇ ಕಡಿಮೆ. ಸೊ ಹೆಂಗೆ ಅನ್ಸುತ್ತೆ ಇವಾಗ, ಯಾರಾದ್ರೂ ನೀವು ಕಡಿಮೆ ಅಂತ ಹೇಳ್ಬಿಟ್ರೆ ನಮ್ಗೆ ಬೇಜಾರು ಅನ್ಸುತ್ತಲ್ಲ. ನೀನೇನು ಅಷ್ಟು ವಿಶೇಷ ಇಲ್ಲ ಅಂತ ಹೇಳ್ಬಿಟ್ರೆ ನಮ್ಗೆ ಮನಸ್ಸನ್ನ ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಎಲ್ಲರೂ ದೇವ್ರು ಬಂದು ನಮ್ಮನ್ನು ವಿಶೇಷವಾಗಿ ಮಾಡಿದ್ದಾರೆ. ಸೊ ಮನುಷ್ಯರ ಕಣ್ಣಲ್ಲಿ ನಾವು ಬಂದು ವಿಶೇಷವಾಗಿಲ್ಲ, ಮನುಷ್ಯರ ಕಣ್ಣಲ್ಲಿ ನಾವು ದೊಡ್ಡ ಗಣ್ಯ ವ್ಯಕ್ತಿಗಳಲ್ಲ ಅಂದ್ರೂ ದೇವ್ರು ಬಂದು ನಮ್ಮನ್ನ ಒಂದು ವಿಶೇಷ ಜನವಾಗಿ ನಮ್ಮನ್ನ ಆಯ್ದುಕೊಂಡಿದ್ದಾರೆ. ಯಾಕಂದ್ರೆ ನಾವೆಲ್ಲರೂ ದೊಡ್ಡವರೋ ಚಿಕ್ಕವರೋ, ಮನುಷ್ಯನ ಕಣ್ಗಳಲ್ಲಿ ನಾವೆಲ್ಲರೂ ದೇವರ ಕಣ್ಗಳಲ್ಲಿ ನಾವು ಒಂದೇ ಫ್ಯಾಮಿಲಿ, ಒಂದೇ ಕುಟುಂಬದವರು. ಯಾವತ್ತು ನಾವು ರಕ್ಷಣೆ ಹೊಂದಿ ಯಾವತ್ತು ನಾವು ದೇವ್ರ ಹತ್ರ ಬಂದ್ವೋ ಅವತ್ತೇ ಬಂದು ಒಂದು ಹೊಸ ಕುಟುಂಬ ಒಳಗೆ ಬಂದ್ಬಿಟ್ವಿ. ದೊಡ್ಡ ಮನೆ, ಅದು ದೊಡ್ಡ ಕುಟುಂಬ. ಅದೇನಂದ್ರೆ ಆ ದೇವರ ಕುಟುಂಬ. ಆ ದೇವರ ಕುಟುಂಬದಲ್ಲಿ ನಾವು ಒಬ್ರಾಗಿದ್ದೀವಿ. ಸೊ ಅದನ್ನ ನಾವು ಯಾರು ಮರಿಬಾರ್ದು. ಒಂದ್ ವೇಳೆ ನಾವು ಇರೋದು ಬಂದು ಯಾವ್ದೋ ಹಳ್ಳಿ ಇರ್ಬೋದು, ಇಲ್ಲಾಂದ್ರೆ ನಾವು ಇರೋದು ಏನೋ ಒಂದು ಯಾರಿಗೂ ಗೊತ್ತಿಲ್ಲದೆ ಇರೋ ಕಡೆ ಇರ್ಬೋದು, ಬಟ್ ನಾವು ಒಂದು ಕುಟುಂಬ. ಸೊ ಇವತ್ತು ಬಂದು 3 ಕಾರ್ಯ ನೋಡೋಣ ನಾವು. ಈ ರೀತಿಯಾಗಿ ಒಂದು ಕಾಣದೇ ಇರುವ ಕಡೆ, ಯಾರಿಗೂ ಮನುಷ್ಯರ ಕಣ್ಣಿಗೆ ಕಾಣದೇ ಇರುವ ಕಡೆ, ಇಲ್ಲ ಮನುಷ್ಯನ ಮೀಡಿಯಾಗೆ, ಇಲ್ಲಾಂದ್ರೆ ದೊಡ್ಡ ಸ್ಟೇಜಲ್ಲೋ ದೊಡ್ಡ ಜನಗಳ ಮಧ್ಯದಲ್ಲಿ ಮಾಡದೇ ಇರುವ ಸೇವೆಗೆ ಅನೇಕರನ್ನ ಕರೆದಿದ್ದಾರೆ ದೇವರು. ಸೊ ಇವ್ ನೋಡಿದ್ರೆ ಸೇವೆಗಳಲ್ಲಿ
ಎಷ್ಟು ಕೆಲವು ಸೇವೆಗಳು ಮಾತ್ರ ತುಂಬಾ ಪಾಪ್ಯುಲರ್ ಆಗತ್ತೆ ನೀವು ಹೇಳ್ಬೋದು. ಬಟ್ ಅನೇಕ ಸೇವೆ 100ರಲ್ಲಿ 90%, 90, ಕನಿಷ್ಠ 90% ಬಂದು ಬಂದು ಅದು ಬಂದು ನಾರ್ಮಲ್ ಚಿಕ್ಕ ಸೇವೆ ಇರುತ್ತೆ. ಅವತ್ತು ಯಾರೋ ಒಂದು ಸರ್ವೆ ತಗೊಂಡಿದ್ರು, ವರ್ಲ್ಡ್ ಅಲ್ಲಿ ಲೋಕದಲ್ಲೇ ನಾರ್ಮಲ್ ಆಗಿ ಸಭೆಗಳು ಸೈಜ್ ಬಂದು 90% ಆಫ್ ದ ಸಭೆಗಳು ಸೈಜ್ ಬಂದು 30 ಜನ ಅಂತೆ. 30 ಜನ ಅಷ್ಟೇ. 90% ಅಂದ್ರೆ ಒಂದು ಒಂದು ಕೋಟಿ ಚರ್ಚ್ ಇದೆ ಅಂದ್ರೆ ವರ್ಲ್ಡ್ ಅಲ್ಲಿ, ಅದ್ರಲ್ಲಿ 90 ಲಕ್ಷ ಚರ್ಚಲ್ಲಿ ವಿಶ್ವಾಸಿಗಳಿರೋದು 30 ಜನ ಅಷ್ಟೇ. ಸೊ ಬಟ್ ಅದು ನಮ್ಗೆ ಹಂಗ ಅನ್ಸಲ್ಲ, ಅಯ್ಯೋ ನಾವು ಮಾಡ್ತಾ ಇರೋದು ಚಿಕ್ಕ ಸೇವೆ, ನಮ್ಗೆ ಇದು ಅದು ಅಂತೆಲ್ಲ ಯೋಚನೆ ಬರುತ್ತೆ. ಬಟ್ ಇದೇ ಸತ್ಯ, ಇದೇ ರಿಯಾಲಿಟಿ. ಯಾಕಂದ್ರೆ ಈ ಯೂಟ್ಯೂಬ್ಗಳಲ್ಲಿ ನೋಡೋದು, ನಾವು ದೊಡ್ಡ ದೊಡ್ಡ ಚರ್ಚ್ಗಳು ಮೆಗಾ ಮೀಟಿಂಗ್ಸ್ ಎಲ್ಲ ನೋಡ್ತೀವಲ್ಲ, ಅದು ಬಂದು ಯಾವುದು ಅವ್ರಿಗೆ ಬಂದು ತುಂಬಾ ಹಣದ ಅನುಕೂಲ ಇರೋದ್ರಿಂದ ಅವ್ರು ಬಂದು ರೆಕಾರ್ಡಿಂಗ್ ಮಾಡ್ಬೋದು, ಇಂಟರ್ನೆಟ್ ಅಲ್ಲಿ ಹಾಕ್ಬೋದು, ಅದೆಲ್ಲ ಮಾಡ್ಬೋದು. ಬಟ್ ಆ ಸೇವೆನೂ ಬಂದು ದೇವ್ರಿಗೆ ಪ್ರಿಯ. ಚಿಕ್ಕದಾಗಿ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಸೇವೆ ಮಾಡಿಕೊಂಡು ನಂಬಿಗಸ್ತರಾಗಿರ್ತಾರೆ ನೋಡಿ, ಆ ಸೇವೆನೂ ದೇವರಿಗೆ ಈಕ್ವಲಿ ದೇವರಿಗೆ ಪ್ರಿಯವಾಗಿದೆ. ಸೊ ಅದರಿಂದ ಇದು ದೊಡ್ಡ ಸೇವೆ, ಇದು ಚಿಕ್ಕ ಸೇವೆ ಅಂತ ಇದು ಬಂದು ನಾವು ಎಣ್ಣಿಸ್ಕೊಂಡು ಇರಕ್ಕಾಗಲ್ಲ. ಸೊ ದೇವ್ರು ಹೆಂಗ್ ನೋಡ್ತಾರೆ ಅಂತ ನೋಡೋಣ, ಒಂದು 3 ಎಕ್ಸಾಂಪಲ್ ನೋಡೋಣ. ಫಸ್ಟ್ ಇಲ್ಲಿ ಬಂದು ನೀವು ನೋಡಿ, 2 ಉದಾಹರಣೆ ಇದೆ ಇಲ್ಲಿ. ಅಪೊಸ್ತಲರ ಪುಸ್ತಕ 8ನೇ ಅಧ್ಯಾಯ, ಇಲ್ಲಿ ಓಕೆ ತಪ್ಪಾಗಿದೆ. ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯದಲ್ಲೂ 16ನೇ ಅಧ್ಯಾಯದಲ್ಲೂ 2 ಸಂಗತಿ ನೋಡ್ತೀವಿ. ನೀವು ಫಸ್ಟ್ ಇದನ್ನ ನೋಡೋಣ, ರೈಟ್ ಸೈಡ್ ಅಲ್ಲಿ ಇರೋದು. ಇಲ್ಲಿ ಬಂದು ಫಿಲಿಪನ್ಗೊಂದು ಒಳ್ಳೆ ಸೇವೆ ನಡೀತಾ ಇತ್ತು ಲೈಫಲ್ಲಿ. ಒಳ್ಳೆ ಸೇವೆ ಇತ್ತು, ಚೆನ್ನಾಗಿತ್ತು, ಒಳ್ಳೆ ದೇವರು ಬಂದು ಆಶೀರ್ವದಿಸಿದ್ರು ಸೇವೆನ. ಒಳ್ಳೆ ಅದ್ಭುತ ಕಾರ್ಯಗಳೆಲ್ಲ ನಡೀತಿತ್ತು ಸಮಾರ್ಯದಲ್ಲಿ. ಸಡನ್ ಆಗಿ ದೇವ್ರ ಏನ್ ಮಾಡ್ತಾರೆ, ಅವ್ರನ್ನ ಕರೀತಾರೆ, ಫಿಲಿಪನ್ನ ಕರೀತಾರೆ. ಏನಪ್ಪಾ ಇದು ಚೆನ್ನಾಗಿ ಸೇವೆ ನಡೀತಾ ಇದೆ, ಒಳ್ಳೆ ಅದ್ಭುತ ಎಲ್ಲ ನಡೀತಿದೆಯಲ್ಲ ಅಂತ ಅವ್ರು ಅನ್ಕೊಂಡಿರ್ಬೋದು. ಬಟ್ ಅದ್ ನೋಡೋಣ, ಆ ವಚನ ನೋಡೋಣ, ಒಂದ್ ನಿಮಿಷ. ಅಪೊಸ್ತಲನ ಕೃತ್ಯಗಳು 8ನೇ ಅಧ್ಯಾಯ ವಚನ ಬಂದು ಒಂದ್ ನಿಮಿಷ, ವಚನ ಬಂದು 26 ಓದ್ತಿರೋ ಬ್ರದರ್? ಅಪೊಸ್ತಲನ ಕೃತ್ಯಗಳು 8ನೇ ಅಧ್ಯಾಯ 26ನೇ ವಚನ ಸ್ಕ್ರೀನ್ ಅಲ್ಲಿ ಇದೆ ನೋಡಿ, ಯಾರೋ ಓದ್ತೀರಾ? ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣದ ಕಡೆಗೆ ಯೆರೂಸಲೇಮಿನಿಂದ ಗಾಜಾಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ದೇವ್ರು ಹೇಳ್ತಾರೆ ಅದು ಅಡವಿ ಅಂತ ಹೇಳ್ಬಿಡ್ತಾರೆ. ಇಷ್ಟು ದಿನ ಸಿಟಿಯಲ್ಲಿ ಇದ್ದವ್ರನ್ನ ಸಡನ್ ಆಗಿ ಅಡವಿ ಕರೆದ್ರೆ ಹೆಂಗಿರುತ್ತೆ? ಅದು ಅಡವಿ. ಅಲ್ಲೊಂದು ಅಡವಿ ರಸ್ತೆ, ಅದು ಗಾಜಾ ಅಂತ. ಇವಾಗ ನಿಮ್ಗೆ ಗೊತ್ತಲ್ಲ, ಇವಾಗ ಯುದ್ಧ ನಡೀತಿದಿಲ್ಲ ಗಾಜಾ ಅಲ್ಲಿ, ಆ ಜಾಗದಲ್ಲಿ ಇದು. ಸೊ ಅಲ್ಲಿ ಹೋಗು ಅಂತ ದೇವ್ರು ಹೇಳ್ತಾರೆ. ಎಷ್ಟೋ ಭಯಂಕರ ಅದ್ಭುತಗಳು ನಡೀತಿತ್ತು, ಎಷ್ಟೋ ಜನ ದೇವ್ರ ಹತ್ರ ಬರ್ತಾ ಇದ್ರು, ಸಭೆ ದೊಡ್ಡದಾಗ್ತಾ ಇತ್ತು. ಸಡನ್ ಆಗಿ ದೇವ್ರು ಯಾಕೆ ಈ ತರ ಕರೀತಾರೆ ಅದ್ ನಮ್ಗೆ ಅರ್ಥನೇ ಆಗಲ್ಲ. ಸೊ ಫಿಲಿಪ್ಪನನ್ನು ದೇವ್ರು ಕರೆದ್ರು. ಅವನು ಎದ್ದು ಹೊರಟು ಹೋದನು ಅಂತ ಇದೆ. ಅಂದ್ರೆ ತಕ್ಷಣ ಎದ್ದು ಹೋಗ್ತಾರೆ ಅವರು. ಅಲ್ಲಿ ಬಂದು, ಏನಕ್ಕೆ ದೇವ್ರೆ, ಯಾಕೆ ಇದು ಚೆನ್ನಾಗಿದೆಯಲ್ಲ, ಇಲ್ಲಿ ಇನ್ನೊಂದ್ ಸ್ವಲ್ಪ ದಿನ ಇರ್ತೀನಿ, 1 ವರ್ಷ ಬಿಟ್ಟು ಹೋಗ್ತೀನಿ ಅಂತೆಲ್ಲ ಹೇಳಲಿಲ್ಲ. ದೇವ್ರೇನೋ ತಿಟ್ಟ ಇಟ್ಟಿದ್ದಾರೆ, ದೇವ್ರೇನೋ ಪ್ಲಾನ್ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ದೇವ್ರು ಬಂದು ಫಿಲಿಪ್ಪನನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನೀವು ನೋಡ್ತೀರಾ, ಇದನ್ನ ನಮ್ಗೆ ಓದಕ್ ಫುಲ್ ಟೈಮ್ ಇಲ್ಲ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಡವಿಯಲ್ಲಿ. ಅಲ್ಲಿ ನಿಮ್ಗೆ ಸಾಧಾರಣವಾಗಿ ನಮ್ಗೆ ನಾವು ಅನ್ಕೊಳ್ತೀವಿ, ನಾವು ಇಸ್ರೇಲ್ ದೇಶಕ್ಕೆ 2016ರಲ್ಲಿ ಹೋಗಿದ್ವಿ. ಅಲ್ಲಿ 75%, 75% ಭೂಮಿ ಬಂದು ಈ ತರ ವಿಲ್ಡರ್ನೆಸ್, ಅಂದ್ರೆ ಅಡವಿನೇ. ಅಲ್ಲಿ ಅದು ಬಂದು ಒಂಥರ ಕಾಡು ತರ ಇರುತ್ತೆ, ಡೆಸರ್ಟ್ ತರ ಇರುತ್ತೆ, ನೀರಿಲ್ಲ ಏನಿಲ್ಲ, ಆ ತರ ಇರುತ್ತೆ ಭೂಮಿ. ಇನ್ನ 25% ಚೆನ್ನಾಗಿರೋದು ಅಲ್ಲಿ ದೇಶದಲ್ಲಿ ಭೂಮಿ. ಅದರಲ್ಲೇ ಅವ್ರು ಬಂದು ಅಷ್ಟು ಇಂಪ್ರೂವ್ ಆಗಿದ್ದಾರೆ. ಸೊ ಹಂಗಿದೆ, ನಡಿಯಕ್ಕಾಗಲ್ಲ, ಒಂದಿನ ಕೂಡ ನಡಿಯಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿಯುತ್ತೆ ಅಲ್ಲಿ. ಅದ್ರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ನಡ್ಕೊಂಡು ಹೋದಾಗ ಏನಾಯ್ತು, ಸಡನ್ ಆಗಿ ಬಂದು ಎಥಿಯೋಪಿಯಾ ದೇಶದ ಒಬ್ಬ ಅಧಿಕಾರಿ ಬಂದು ಅಲ್ಲಿ ಯೆಶಾಯ ಪ್ರವಾದಿ ಪುಸ್ತಕ 53ನೇ ಅಧ್ಯಾಯನ ಓದ್ಕೊಂಡು ಹೋಗ್ತಾನೆ ಇದ್ದಾರೆ. ಯೆರೂಸಲೇಮಿಂದ ವಾಪಸ್ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಹತ್ರ ಬಂದು ನೋಡ್ತಾರೆ, ಏನಪ್ಪ ಅವ್ನಿಗೆ ಅರ್ಥನೇ ಆಗ್ತಾ ಇಲ್ಲ. ದೇವ್ರು ಹೇಳ್ತಾರೆ ಓಡು, ಅದ್ರ ಹತ್ರ ಓಡು ಅಂತ. ಇವ್ನು ಓಡ್ತಾನೆ, ಆ ಗಾಡಿ ಹತ್ರ ಓಡ್ತಾನೆ. ಓಡಿ ಹೋದಾಗ ಅದು ಕೇಳಿಸುತ್ತೆ, ಇವ್ನು ಬಂದ ಯೆಶಾಯ 53ನೇ ಅಧ್ಯಾಯ ಓದ್ತಾ ಇದ್ದಾನೆ ಅಂತ. ಓದ್ತಾ ಇದ್ದಾಗ, ನಿಮ್ಗೆ ಓದೋದು ಅರ್ಥ ಆಗತ್ತಾ ಅಂತ ಕೇಳ್ತಾ ಇದ್ದಾನೆ ಅವನ್ನ, ಈ ಎಥಿಯೋಪಿಯಾ ಅಧಿಕಾರಿನ. ಅವ್ನಿಲ್ಲ, ನನ್ಗೆ ಯಾರೋ ಎಕ್ಸ್ಪ್ಲೈನ್ ಮಾಡಿದ್ರೆ ತಾನೇ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ಸೊ ಅವಾಗ ತಕ್ಷಣ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಗಾಡಿಯಲ್ಲಿ ಕುತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಗಾಡಿ ಹೋಗ್ತಾ ಇರುತ್ತೆ, ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ನೀರಿರುತ್ತೆ, ಅಲ್ಲಿ ದೀಕ್ಷಾಸ್ನಾನ ತಗೊಳ್ತಾರೆ.
ಸೊ ಇದರಿಂದ ಇವತ್ತು ಕೂಡ ನೀವು ನೋಡಿದ್ರೆ ಎಥಿಯೋಪಿಯಾ ದೇಶದಲ್ಲಿ ಒಂದು ದೊಡ್ಡ ಸಭೆ ಇದೆ. ದೊಡ್ಡ ಸಭೆ ಅಂದ್ರೆ ಆವಾಗ ಸ್ಟಾರ್ಟ್ ಆಗಿದ್ದ ಸಭೆ. ಯಾರ ಮೂಲಕ? ಒಂದ್ ವೇಳೆ ಈ ಒಂದು ಮನುಷ್ಯನ ಮೂಲಕ. ಸೊ ದೇವ್ರು ನೋಡಿ ಹೆಂಗೆ ಯಾರನ್ನ ಯಾವಾಗ ಕರೀತಾರೆ ಗೊತ್ತಿಲ್ಲ ನಮ್ಗೆ. ಸೊ ನಾವು ಬಂದ್ಬಿಟ್ಟು ಲೆಕ್ಕ ಹಾಕ್ತೀವಿ. ನಾವು ಬಂದು ಇಷ್ಟು ಸೇವೆ ಮಾಡಿದ್ರೆ ಇಷ್ಟು ಜನ ಬಂದಿದ್ರು, ಇಷ್ಟು ಜನಕ್ಕೆ ಸೇವೆ ಮಾಡಿದೆ, ಹಂಗಾರೆ ಓಕೆ ನನ್ಗೆ ತೃಪ್ತಿ. ಇಲ್ಲ ಇಷ್ಟು ಜನ ಬಂದ್ರ ಇಷ್ಟೇನಾ, ಕಮ್ಮಿನಾ ಅಂತ ಅನ್ಕೊಳ್ತೀವಿ. ಹಂಗಂತ ನೋಡಿದ್ರೆ ತುಂಬಾ ಕಮ್ಮಿ ಫಿಲಿಪ್ ಮಾಡಿದ್ದವತ್ತು. ಅವ್ರು ಬೀಜ ಬಿತ್ತಿದ್ದು ಒಂದೇ ಒಂದು ಮನುಷ್ಯನ ಹೃದಯದಲ್ಲಿ ಅಷ್ಟೇ. ಬಟ್ ಅಂದ್ರೆ ನೋಡಿ ಇವತ್ತು ಆ ದೇಶನೇ ದೇವರ ಹತ್ರ ಬರೋದಕ್ಕೆ ಸಾಧ್ಯ ಆಯ್ತು. ಸೊ ಇವತ್ತು ಕೂಡ ನೀವು ನೋಡಿದ್ರೆ ನಮ್ಮ ಲೈಫಲ್ಲೂ ನಿಮ್ಮ ಲೈಫಲ್ಲೂ ಕೆಲವರೆಲ್ಲ ಇರ್ತೀರಾ. ಇವಾಗ ನನ್ನ ಲೈಫಲ್ಲಿ ನೀವು ನೋಡಿದ್ರೆ ಇವತ್ತು ನಾನು ಯೇಸು ಕ್ರಿಸ್ತನಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಒಂದು ಕಾರಣ ಏನಂದ್ರೆ 200 ವರ್ಷಕ್ಕೆ ಮುಂಚೆ ಯಾವುದೋ ಒಂದು ಮಿಷನರಿ ಬಂದು ದೇವರ ವಾಕ್ಯನ ವಿಶ್ವಾಸದಿಂದ ನಂಬಿಗಸ್ತರಾಗಿ ಆ ವಾಕ್ಯನ ಕಾಡು ಹಳ್ಳ ದಿಂಬಿ ಏನು ನೋಡ್ದೇನೆ ಅವ್ರು ಬಂದು ಕುದುರೆ ಮೂಲಕ ಬಂದು ದೇವ್ರ ವಾಕ್ಯನ ಸುವಾರ್ತೆನ ಸಾರಿದ್ರು. ಎಷ್ಟೋ ಅವ್ರಿಗೆಲ್ಲ ಬಂದು ಈ ಕ್ಲೈಮೇಟ್ ಸೆಟ್ ಆಗಲ್ಲ, ಈ ಕ್ಲೈಮೇಟ್ ಸೆಟ್ ಆಗಿಲ್ಲ ಅನ್ನೋದು ಬಂದ್ರು, ಅವ್ರು ಸೇವೆ ಮಾಡಿದ್ರು. ಅದರ ಫಲ ನೋಡಿ 200 ವರ್ಷದ ಆದ್ಮೇಲೆ ಆ ಫಲ ಇದೆ. ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಆ ಫಲ ಕಾಣಿಸಿಲ್ಲ. ಸೊ ಅನೇಕ ಸಾರಿ ನಮ್ಮ ಸೇವೆ ಕೂಡ ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಸೊ ಏನಕ್ಕೆ ದೇವ್ರು ಇಂದನ್ನ ನಡೆಸ್ತಿದಾರೆ ಅಂತ. ಒಂದು ಉದಾಹರಣೆ ಏನಂದ್ರೆ ಅಪೊಸ್ತಲರ ಕೃತ್ಯಗಳ 16ನೇ ಅಧ್ಯಾಯದಲ್ಲಿ ನಿಮ್ಗೆಲ್ಲ ಗೊತ್ತಿರೋದು, ಲಾಸ್ಟ್ ವೀಕ್ ಬೈಬಲ್ ಜರ್ನಿಯಲ್ಲೂ ನಾವು ನೋಡಿದ್ವಿ. ಏನಂದ್ರೆ ದೇವ್ರು ಬಂದು ಏಷ್ಯಾ ಖಂಡಕ್ಕೆ ಹೋಗ್ಬೇಕು ಅಂತ ಅಪೊಸ್ತಲ ಪೌಲು ಸೀಲನೋ ಬಂದು ಪ್ಲಾನ್ ಮಾಡಿರ್ತಾರೆ. ಯಾಕಂದ್ರೆ ಫಸ್ಟ್ ಆಲ್ರೆಡಿ ಒಂದು ಟ್ರಿಪ್ ತಗೊಂಡಿರ್ತಾರೆ, 2ನೇ ಪ್ರಯಾಣ ಹಂಗೆ ಮಾಡೋಣ ಅಂತ. ಬಟ್ ದೇವ್ರ ಆತ್ಮ ಬಂದು ಅವ್ರನ್ನ ಬಿಡೋದೇ ಇಲ್ಲ, ತಡೆ ಆಗತ್ತೆ ಅವ್ರಿಗೆ ಹೋಗಕ್ಕೆ. ಒಂದ್ಸತಿ ತಡೆ ಆಗತ್ತೆ, ಒಂದ್ಸತಿ ಬಂದು ಅವ್ರಿಗೆ ಮೈಗುಷಾರಿಲ್ದೆ ಆಗ್ಬಿಡುತ್ತೆ, ಸಿಕ್ಕಾಬಿಡ್ತಾರೆ. 3ನೇ ಸತಿ ಏನಾಗತ್ತಂದ್ರೆ ಒಂದು ದರ್ಶನದಲ್ಲಿ ನೀನು ಐರೋಪಾ ದೇಶಕ್ಕೆ ಬಾ, ಫಿಲಿಪಿ ಪಟ್ಟಣಕ್ಕೆ ಬಾ ಅಂತ ಯಾರೋ ಕರೆಯೋ ತರ ಇರುತ್ತೆ. ಅದನ್ನ ಓಕೆ ದೇವ್ರ ಚಿತ್ತ ಇಲ್ಲಿದೆ ಅನ್ಬಿಟ್ಟು ಸಮುದ್ರ ದಾಟಿ ಅವರು ಐರೋಪಾ ಖಂಡಕ್ಕೆ ಹೋಗ್ತಾರೆ. ಅಲ್ಲಿ ಫಿಲಿಪಿ ಅಂತ ಒಂದು ಪಟ್ಟಣಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ದೇವರ ವಾಕ್ಯ ಹೇಳುವಾಗ ಅಲ್ಲಿ ಬಂದು ಒಂದು ಸಿಸ್ಟರ್ ಬಂದು, ಒಂದೇ ಒಂದು ಸಿಸ್ಟರ್ ಲಿಡಿಯಾ ಅನ್ನೋರು ಬಂದು ದೇವ್ರ ಹತ್ರ ಬರ್ತಾರೆ, ಅವ್ರ ಫ್ಯಾಮಿಲಿ ಬರ್ತಾರೆ. ಅದಾದ್ಮೇಲೆ ಇವ್ರನ್ನ ಜೈಲಲ್ಲಿ ಹಾಕ್ಬಿಡ್ತಾರೆ. ಅಲ್ಲಿ ಜನ ಬಂದು ಅವ್ರಿಗೆ ವಿರೋಧವಾಗಿ ಸೇರಿ ಜೈಲಲ್ಲಿ ಹಾಕ್ಬಿಡ್ತಾರೆ. ಹಾಕಿದಾಗ ನೋಡಿ ಅಲ್ಲಿ ಒಡೆದು, ಸುಮ್ಮನೆ ಜೈಲಲ್ಲಿ ಹಾಕಲ್ಲ, ಕಬ್ಬಿಣದ ಕಂಬಿಗಳಲ್ಲಿ ಒಡೆದು ಬೆನ್ನೆಲ್ಲ ರಕ್ತ ಬರೋ ತರ ಒಡೆದು ಇವ್ರಿಬ್ರನ್ನ ಹಾಕ್ಬಿಡ್ತಾರೆ. ಅಲ್ಲಿ ಜೈಲಲ್ಲಿ ಅಲ್ಲಿ ಬಂದ್ಬಿಟ್ಟು ಅವ್ರು ಹಾಡ್ಕೊಂಡು ಸ್ತುತಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಕೂತಿರ್ತಾರೆ. ಅವಾಗ ಆ ಜೈಲಲ್ಲಿರೋ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ರು. ಅವಾಗ ನಿಮ್ಗೆ ಗೊತ್ತು, ಅದು ಭೂಕಂಪ ಬಂದಾಗ ಜೈಲ ಅಧಿಕಾರಿ ಇದಾನಲ್ಲ, ಆ ಅಧಿಕಾರಿ ಬಂದು ಏನ್ ಅನ್ಕೊಳ್ತಾನೆ, ಇವರಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಕಳ್ರಲ್ಲ, ನನ್ ಲೈಫ್ ಹೋಯ್ತು ಅಂತ ಖಡ್ಗ ತಗೊಂಡು ಅವನೇ ಸಾಯಕ್ ಹೋಗ್ತಿದ್ದ, ಸೂಸೈಡ್ ಮಾಡ್ಕೊಳಕ್ ಹೋಗ್ತಿದ್ದ. ಅವಾಗ ತಕ್ಷಣ ಅಪೊಸ್ತಲ ಪೌಲ್ ಹೇಳ್ತಾರೆ, ಸೂಸೈಡ್ ಮಾಡ್ಕೋಬೇಡಪ್ಪ, ನಾನು ಇಲ್ಲೇ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ತಕ್ಷಣವಾಗಿ ಅವ್ನು ಕೇಳ್ತಾನೆ, ನಾನು ರಕ್ಷಣೆ ಹೊಂದೋಕ್ ನಾನು ಏನ್ ಮಾಡ್ಬೇಕು ಅಂತ. ಅವಾಗ ಏನ್ ಹೇಳ್ತಾರೆ ಪೌಲು, ನೀನು ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಾಗ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದತ್ತೆ ಅಂತ. ಸೊ ನೋಡಿ, 2 ಉದಾಹರಣೆ ನೋಡಿದ್ವಿ, ಫಿಲಿಪನ ಉದಾಹರಣೆ ನೋಡಿದ್ವಿ, ಪೌಲನ ಉದಾಹರಣೆ ನೋಡಿದ್ವಿ. ತಲೆ ಕಾಲ ಅರ್ಥ ಆಗಲ್ಲ, ಏನಕ್ಕೆ ದೇವರು ಇಲ್ಲಿ ಕರೆದ್ರು, ಯಾಕೆ ಇಲ್ಲಿ ನಾನು ಇದೀನಿ ಅಂತ ಅರ್ಥನೇ ಆಗಲ್ಲ. ಮನುಷ್ಯನ ಯೋಚನೆ ಪ್ರಕಾರ ಅರ್ಥನೇ ಆಗಲ್ಲ. ಬಟ್ ನೋಡಿದ್ರೆ ಅದರ ಫಲ ನೋಡಿದ್ರೆ ದೇವರಿಗೆ ಫಲ, ದೇವರಿಗೆ ಮಹಿಮೆ. ಸೊ ಅದರಿಂದ ನಾವು ಇಲ್ಲಿ ಯಾಕೋಬನಂತೆ ನಮಗೆ ಹಿಸ್ಟ್ರಿ ಇಲ್ಲ ಅಂದ್ರೂ, ಚರಿತ್ರೆ ಇಲ್ಲ ಅಂದ್ರೂ ಪರವಾಗಿಲ್ಲ, ದೇವರಿಗೆ ನೋಡ್ತಾ ಇದ್ದಾರೆ, ಅದೇ ಮುಖ್ಯ. ಸೊ ಯಾವುದೇ ಸೇವೆ ಇರಲಿ, ಹಳ್ಳಿ ಸೇವೆ ಇರಲಿ, ಸಿಟಿ ಸೇವೆ ಇರಲಿ, ಅದು ಆನ್ಲೈನ್ ಸೇವೆ ಇರಲಿ, ಆಫ್ಲೈನ್ ಸೇವೆ ಇರಲಿ, ವಿಡಿಯೋ ಮುಂದೆ ಸೇವೆ ಇರಲಿ, ವಿಡಿಯೋ ಹಿಂದೆ ಸೇವೆ ಇರಲಿ, ವಿಡಿಯೋ ಇಲ್ದೇನೆ ಸೇವೆ ಇರಲಿ, ದೇವ್ರು ನೋಡ್ತಾ ಇದ್ದಾರೆ ಅಷ್ಟೇ. ದೇವರ ಕಣ್ಣುಗಳು ಭೂಮಿಯಷ್ಟು ಎಲ್ಲ ಕಡೆ ನೋಡ್ತಾ ಇದೆಯಂತೆ. ಎಲ್ಲಿ ಬಂದು ನನ್ನ ಮಕ್ಕಳು ಬಂದು ನನಗೆ ನಂಬಿಕಸ್ಥರಾಗಿದ್ದಾರಂತೆ. ಒಂದೇ ಒಂದು ಬೈಬಲಲ್ಲಿ ಒಂದು ವಾಕ್ಯ ಇದೆ, 18ನೇ ಅಧ್ಯಾಯ, ಲೂಕ 18ನೇ ಅಧ್ಯಾಯದಲ್ಲಿ, ತಿರುಗ್ಸಕ್ಕಾಗಲ್ಲ, ಲೂಕ 18ನೇ ಅಧ್ಯಾಯದಲ್ಲಿ ದೇವರು ಮನುಷ್ಯಕುಮಾರನು ತಿರುಗ ಬಂದಾಗ ಭೂಮಿಯಲ್ಲಿ ನಂಬಿಗಸ್ತಿಕೆ ಇಲ್ಲಾಂದ್ರೆ ವಿಶ್ವಾಸವನ್ನು ಕಾಣುತ್ತಾನೋ ಅಂತ ಪ್ರಶ್ನೆ ಇದೆ. ಕಾಣುತ್ತಾನೋ ಅಂದ್ರೆ ದೇವರು ವಾಪಸ್ ಬಂದಾಗ ಭೂಮಿಯಲ್ಲಿ ಎದುರು ನೋಡೋದು ಒಂದೇ ಒಂದು, ವಿಶ್ವಾಸ ಉಳ್ಳವರಾಗಿದ್ದೀವ, ನಂಬಿಗಸ್ತರಾಗಿದ್ದವ, ನಮ್ ಕೊಟ್ಟಿರೋ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿದ್ದೀವ, ಅಷ್ಟೇ ದೇವ್ರು ಬಂದು ಲೆಕ್ಕ ಕೇಳೋದು. ಬೇರೆ ಏನ್ ಲೆಕ್ಕ ಕೇಳಲ್ಲ ನಮ್ಮ ಹತ್ರ. ಸೊ ನೀವೊಂದು ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು, ಒಂದು ತಂದೆ ಆಗಿರ್ಬೋದು, ಒಂದು ಸಭೆ ಪಾಲಕರಾಗಿರ್ಬೋದು, ಇಲ್ಲ ಒಂದು ವಿಶ್ವಾಸಿ ಆಗಿರ್ಬೋದು, ಯಾರೇ ಇರ್ಬೋದು, ದೇವ್ರು ಬಂದು ನೀನು ಎಷ್ಟು ಮನೆ ತಗೊಂಡೆ, ಹೆಂಗೆ ನೀನು ಎಷ್ಟು ಗಾಡಿ ತಗೊಂಡೆ, ಯಾವ ತರ ಕೆಲಸ ಮಾಡಿದೆ, ಅದನ್ನ ಬಂದು ದೇವ್ರು ಬಂದು ಲೆಕ್ಕ ಕೇಳಲ್ಲ. ದೇವ್ರು ಕೇಳೋದು ನೀನ್ ಕೊಟ್ಟಿರೋ ಕೆಲಸದಲ್ಲಿ, ಕೊಟ್ಟಿರೋ ಬೆಲದಲ್ಲಿ ನೀನು ಎಷ್ಟು ನಂಬಿಕೆಸ್ತನಾಗಿದ್ದೆ, ಅದನ್ನೇ ಬಂದು ದೇವ್ರು ನೋಡೋದು. ಸೊ ಫಸ್ಟ್ ಪಾಯಿಂಟ್ ಅನ್ನೋದು ಒಬ್ಬ ವ್ಯಕ್ತಿಗೆ ಸೇವೆ, ಒಂದು ಆತ್ಮಕ್ಕೆ ನಾವು ಸೇವೆ ಮಾಡೋದು. ಅದು ಬಂದು ಯಾರೇ ಇರ್ಬೋದು, ನಿಮ್ಮ ಮಗನಾಗಿರ್ಬೋದು, ನಿಮ್ಮ ಮಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಒಂದು ತಂದೆಗೆ, ಅವರು ಒಂದು ಆತ್ಮನೇ.
ಸೊ ಅವ್ರಿಗೆ ನಾವು ಮಾಡೋ ಸೇವೆ, ಆ ಒಂದು ಕುಟುಂಬ ಇರಬಹುದು ಅಷ್ಟೇ, ಬಟ್ ಅವ್ರಿಗೆ ಮಾಡೋ ನಂಬಿಕಸ್ತಿಗ ಮಾಡೋ ಸೇವೆಗಳು. ಓಕೆ. ಆಮೇಲೆ ಎರಡನೇದು ವಿಶ್ವಾಸ ಉಳ್ಳವಾಗಿ ನಂಬಿಗಸ್ತ ಸೇವೆ. ಅದೇ ನಾನು ಹೇಳಿದ್ನಲ್ಲ, ನಂಬಿಗಸ್ತ ಸೇವೆ ಅಂದ್ರೆ ದೇವ್ರು ಏನ್ ಕರ್ದಾರೋ ಅದ್ರಲ್ಲಿ ಬಂದು ನಂಬಿಗಸ್ತರಾಗಿ ಸೇವೆ ಮಾಡೋದು. ಸೊ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 35ನೇ ವಚನದಲ್ಲಿ 38ನೇ ವಚನ ಏನ್ ಹೇಳುತ್ತೆ ನಾವು ನೋಡೋಣ. ಲೂಕ 12 ಯಾರಾದ್ರು ಓದ್ತೀರಾ? 37ನೇ ವಚನ ಓದೋಣ. ಲೂಕ 12:37. ಒಂದ್ ನಿಮಿಷ. ಒಂದ್ ನಿಮಿಷ. ಯಜಮಾನನು ಬಂದು ಓದಿ ಯಾವ ಯಾವ ಓದಿ ಬದಲು. ಯಜಮಾನನು ಬಂದು ಯಾವ ಯಾವ ಹಾಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಹಾಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡ್ರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೆಕ್ಸ್ಟ್ ವಚನ. ಎರಡನೆಯ ಜಾವದಲ್ಲಿ ಆಗಲಿ ಮೂರನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳ್ಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು. ಸೊ ಯಜಮಾನ್ರು ವಾಪಸ್ ಬರ್ತಾರೆ. ನಮ್ಮ ಯಜಮಾನ್ರು ವಾಪಸ್ ಬರ್ಬೇಕಾದ್ರೆ ಅವರು ನೋಡುವುದು ಯಾರು ಧನ್ಯರಂದ್ರೆ, ಯಾರು ಬಂದು ಎಚ್ಚರಿಕೆಯಾಗಿದ್ದು ಅವ್ರಿಗೆ ಕೊಟ್ಟಿರುವ ಸೇವೆಯನ್ನು ಊಟ ಹಾಕಿ ಜನಕ್ಕೆ ಬಂದು ನಮ್ ಕೆಲವರಿಗೆ ಊಟ ಹಾಕಿ ಕೇಳಿದ್ದಾರೆ ನಮ್ಮನ್ನ ದೇವರು. ಅದು ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಸಭೆಯವರಾಗಿರ್ಬೋದು, ಊಟ ಅಂದ್ರೆ ಆತ್ಮಿಕ ಊಟ ಇರ್ಬೋದು, ಅದನ್ನ ಕೊಡೋದಕ್ಕೆ ದೇವ್ರು ನಮ್ಮನ್ನ ಕರೆದಿದ್ದಾರೆ. ಸೊ ಅದನ್ನ ಬಂದು ಕೊಡ್ತಾ ಇದೀವಾ, ಟೈಮಿಗೆ ಊಟ ಕೊಡ್ತಾ ಇದೀವಾ, ಟೈಮಿಗೆ ಎಲ್ಲ ಮಾಡ್ತಾ ಇದೀವಾ, ಅದನ್ನ ಮಾತ್ರ ದೇವ್ರು ನೋಡ್ತಾರೆ ಹೊರತು, ಅದರಲ್ಲಿ ಲೆಕ್ಕ ಕೇಳ್ತಾರೆ ಹೊರತು ಬೇರೆ ಏನಲ್ಲೂ ದೇವ್ರು ಕೇಳಲ್ಲ. ಸೊ ಅದರಿಂದ ನಂಬಿಗಸ್ತವಾಗಿರುವ ಸೇವೆ ಲೂಕನು 12ನೇ ಅಧ್ಯಾಯದಲ್ಲಿ. ಇನ್ನೊಂದು ಸೇವೆ ನಾವು ನೋಡಿದ್ವಲ್ಲ ನಿಮ್ಗೆ, ಒಂದು ತಲಾಂತು ಹೊಂದಿರುವ ಸಹ ಒಂದು ತಲಾಂತು ಹೊಂದಿರುವವನು ಒಂದು ತಲಾಂತು ಹೊಂದಿರುವ ಒಬ್ಬ ಮನುಷ್ಯ. ಒಬ್ಬನಿಗೆ ಮತ್ತಾಯನ 25ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ 5 ತಲಾಂತು, 2 ತಲಾಂತು, 1 ತಲಾಂತು. ಸೊ ದೇವ್ರು ಬಂದು ಎದುರು ನೋಡೋದು ಒಂದೇನೆ, ನಂಬಿಗಸ್ತನಾದ ಒಳ್ಳೆಯ ಆಳು ನೀನು ಎಂಬುದಾಗಿ ದೇವ್ರು ಹೇಳ್ತಾರೆ. ನಂಬಿಗಸ್ತನಾದ ಒಳ್ಳೆಯ ಆಳು ನೀನು. ಸೊ ದೇವ್ರು ಬಂದು ಇದೇ ಎದುರು ನೋಡೋದು, ನೀನು ನಂಬಿಗಸ್ತನಾಗಿದ್ಯಾ, ನೀನು ಒಳ್ಳೆಯ ಕೆಲಸದವನಾಗಿದ್ಯಾ, ನಂಬಿಗಸ್ತ ಕೆಲಸದವನಾಗಿದ್ಯಾ, ಅಷ್ಟೇ ದೇವ್ರು ನೋಡೋದು. ಸೊ ಇಲ್ಲಿ ಈ 3 ಎಕ್ಸಾಂಪಲ್ಸ್ ಅಲ್ಲೂ ನಾವು ಏನ್ ನೋಡ್ತೀವಿ ಅಂದ್ರೆ, ದೇವ್ರು ಬಂದು ನಮ್ಮ ಹತ್ರ, ನಾವು ಪಬ್ಲಿಕ್ ಮಿನಿಸ್ಟ್ರಿ ಮಾಡ್ತೀವೋ ಪ್ರೈವೇಟ್ ಮಿನಿಸ್ಟ್ರಿ ಮಾಡ್ತೀವೋ, ದೇವ್ರು ಬಂದು ನಮ್ಮ ಹತ್ರ ಎದುರು ನೋಡೋದು ನಂಬಿಗಸ್ತರಾಗಿರೋ ಸೇವೆ. ಸೊ ಇಲ್ಲಿ ಈ ಯಾಕೋಬನಿದಾರಲ್ಲ, ಯಾಕೋಬನು ಅಲ್ಫೇನ ಮಗನಾದ ಯಾಕೋಬನು, ಸೊ ಇವ್ರ ಬಗ್ಗೆ ನಮ್ಗೆ ಚರಿತ್ರೆಯಲ್ಲಿ ಇಲ್ಲ. ಸೊ ನಮ್ಗೆ ಕಮ್ಮಿ, ಈಸ್ ನೇಮ್, ಅವ್ರ ಹೆಸರೇ ಬಂದು ಜೇಮ್ಸ್ ದ ಸನ್ ಆಫ್ ಲೆಸ್, ಜೇಮ್ಸ್ ಕಡಿಮೆ, ಅವನ ಹೆಸರೇ ಕಡಿಮೆ ಅಂತ ಇದೆ. ಅವನ ಹೆಸರಲ್ಲಿ ಅವ್ರ ಅಪ್ಪ ಅಮ್ಮ ಹಂಗೆ ಇಟ್ಟಿಲ್ಲ, ಬಟ್ ಜನ ಕರೆಯೋದು ಹಂಗೆ, ಕಡಿಮೆ ಅಂತ ಕರೀತಾರೆ. ಬಟ್ ಬೈಬಲಲ್ಲಿ ತಮಿಳಲ್ಲಿ ಒಂದು ವಾಕ್ಯ ಇದೆ, ನನಗೆ ಕನ್ನಡದಲ್ಲಿ ಅದು ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಅರ್ಪಮಾಣ ಆರಂಭತೆ ಅಸಟೈ ಸೆಯ್ಯಾದೆ ಅಂತ, ಅಂದ್ರೆ ಅರ್ಪವಾದ ಚಿಕ್ಕದಾಗಿರುವ ಆರಂಭವನ್ನು ನೀನು ಅಸಟೆ ಮಾಡ್ಬೇಡ, ಅದನ್ನ ಬಂದು ನೀನು ತುಂಬಾ ಕಮ್ಮಿಯಾಗಿ ಅನ್ಸ್ಕೊಬೇಡ ಅಂತ ದೇವ್ರು ಹೇಳ್ತಾರೆ. ಸೊ ಅದರಿಂದ ನಾವು ದೇವ್ರ ಹತ್ರ ನಾವು ಹೇಳೋಣ, ದೇವ್ರೆ ನನಗೆ ಕೊಟ್ಟಿರೋ ಕಾರ್ಯಗಳು, ಅದು ನಮ್ಮ ಚರ್ಚಿಗೆ 1 ವಿಶ್ವಾಸಿ ಬರಲಿ, 50 ವಿಶ್ವಾಸಿ ಬರಲಿ, 1 ವಿಶ್ವಾಸಿ ಬಂದ್ರು ನಾನು 5 ಅವರ್ ಪ್ರಿಪರೇಷನ್ ಮಾಡ್ತೀನಿ ಮೆಸೇಜ್ಗೆ, 50 ಜನ ಬಂದ್ರು ನಾನು 5 ಅವರ್ ಪ್ರಿಪೇರ್ ಮಾಡ್ತೀನಿ ಮೆಸೇಜ್ಗೆ. ಸೊ ಈ ರೀತಿಯಾಗಿ ಕಾರ್ಯಗಳಲ್ಲಿ ದೇವ್ರು ಬಂದು ನಮ್ಮನ್ನ ಕರೆಯೋರಾಗಿದ್ದಾರೆ. ಅನೇಕರನ್ನು ಬಂದು ನಮ್ಮ ಪಾಸ್ಟರ್ಗಳು, ನೀವು ಎಲ್ಲ ಹೋಗಿದ್ದೀರಾ, ಕೆಲವರು ಒಂದು ಫ್ಯಾಮಿಲಿನ ಕರ್ಕೊಂಡು ನಾನು ನೋಡಿದ್ದೀನಿ. ಎಷ್ಟೋ ಪಾಸ್ಟರ್ಸ್ಗಳು ಒಂದು ಮನುಷ್ಯನಿಗಾಗಿ, ಒಂದು ಕುಟುಂಬಕ್ಕಾಗಿ ಎಷ್ಟೋ ದೂರ ನೀವು ಪ್ರಯಾಣ ಮಾಡಿ 2 ವೀಲರಲ್ಲಿ ಹೋಗಿ ಅವ್ರಿಗೆ ಒಂದು ಸುವಾರ್ತೆ ಹೇಳೋದಕ್ಕೋ ಇಲ್ಲಾಂದ್ರೆ ಅವ್ರಿಗೇನೋ ಸಹಾಯ ಮಾಡೋದಕ್ಕೆ ನಾವು ಹೋಗ್ತೀವಿ. ದೇವ್ರು ನೋಡ್ತಾ ಇದ್ದಾರೆ, ದೇವರ ಕಣ್ಗಳು ನಿಮ್ಮ ಮೇಲಿದೆ. ಸೊ ಅದರಿಂದ ನಾವು ಬಂದ್ಬಿಟ್ಟು ಇಲ್ಲಿ ದೇವ್ರ ಹತ್ರ ಇದು ದೇವ್ರು ಬಂದು ಅದನ್ನು ಯಾವುದನ್ನು ಮರೆಯಲ್ಲ. ಒಂದು ಚಿಕ್ಕ ನೀರ್ ಕೊಟ್ರು ದೇವ್ರು ಬಂದು ಅದಕ್ಕೆ ಫಲ ಉಂಟ ಅಂತ ಹೇಳ್ತಾರೆ. ಸೊ ನೀವು ಈ ತರ ಮಾಡುವುದನ್ನ ದೇವ್ರು ಬಂದು ನೋಡಿದ್ದಾರೆ. ಎರಡನೇದಾಗಿ ಏನಂದ್ರೆ ನಾನು ನೋಡ್ತೀನಿ ಅಂದ್ರೆ, ಯಾಕೋಬನ್ ಬಂದು ದೇವರ ಶಿಷ್ಯನಾಗಿದ್ರು, ಯೇಸು ಕ್ರಿಸ್ತನ ಒಂದು ಶಿಷ್ಯರಾಗಿದ್ರು. ಸೊ ತುಂಬಾ ಮುಖ್ಯ ಏನಂದ್ರೆ ನಮ್ಮ ಲೈಫಲ್ಲಿ ನಾವು ಬಂದ್ಬಿಟ್ಟು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೀವಾ, ಅದೇ ಮೈನ್. ಯೇಸು ಕ್ರಿಸ್ತನ ಹತ್ರ ನಾವು ಕಲಿತಾ ಇದೀವಾ ಡೈಲಿ ಅಂತ.
ಸೊ ಬೈಬಲಲ್ಲಿ 4 ಕಡೆ ಅಲ್ಫೇಯನ ಮಗ ಯಾಕೋಬನ ಬಗ್ಗೆ ಬರೆದಿದೆ. ಎಲ್ಲದ್ರಲ್ಲೂ ಯಾವಾಗ್ಲೂ ನೋಡಿದ್ರು ಅದೇನ್ ಬರ್ದಿದೆ ಅಂದ್ರೆ ಯೇಸು ಕ್ರಿಸ್ತನ ಎಲ್ಲಾ ಸೇವೆಗಳಲ್ಲೂ ಜೊತೆ ಹೋದ ಈ ಮನುಷ್ಯ. ಪಟ್ಟಿಯಲ್ಲಿ 12 ಶಿಷ್ಯರುಗಳ ಪಟ್ಟಿಯಲ್ಲಿ ಇವ್ರ ಹೆಸರು ಇದೆ. ಸೊ ಏನಂದ್ರೆ ಒಂದು ಶಿಷ್ಯರಾಗಿದ್ರು, ಯೇಸಪ್ಪಗೆ ಶಿಷ್ಯರಾಗಿದ್ರು, ನಂಬಿಗಸ್ತೆ ಸೇವೆ ಮಾಡಿದ್ರು, ಯಾರಿಗೂ ಕಾಣಿಸ್ಕೊಂಡಿಲ್ಲ ಅಂದ್ರೂ ಒಳ್ಳೆ ಸೇವೆ ಮಾಡಿದ್ರು. ಎರಡನೇದಾಗಿ ಏನಂದ್ರೆ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ರು. ಅಲ್ಲಿ ಕೊನೆ ತನಕ ಯೇಸು ಕ್ರಿಸ್ತನ ಮರಣದ ನಂತರ ಪರಲೋಕಕ್ಕೆ ಹೋದ ನಂತರ ಕೂಡ ಅವರು ಬಂದು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ರು. ಸೊ ಅದರಿಂದ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೀನ ನಾನು, ಅದೇ ಎರಡನೇದು. ನಂಬಿಗಸ್ತರ ಸೇವೆ ಮಾಡೋದು, ಕಾಣಿಸಿಕೊಳ್ಳದೆ ಇರುವ ಸೇವೆ ಮಾಡೋದು. ಎರಡನೇದು ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೀನ ಅಷ್ಟೇ. ಇವತ್ತು ದಿನಗಳು ಏನೇನೋ ಯಾರಿಗೋ ಶಿಷ್ಯರಾಗಿರ್ತಾರೆ, ಯಾರು ಕಾಲ್ಗೋ ಹೋಗಿ ಬೀಳ್ತಾರೆ, ಯಾರನ್ನೋ ಹೋಗಿ ಅವ್ರು ಹೇಳೋ ಮಾತನ್ನ ಒಂದು ಮಾತು ಬಿಡದೆ ಕಿವಿ ಕೊಟ್ಟು ಕೇಳ್ತಾರೆ ಜನ. ಬಟ್ ನಾನು ಇವತ್ತು ಈ ದಿನದಲ್ಲಿ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೀನ. ಯೇಸು ಕ್ರಿಸ್ತನ ಮಾಡಿರುವ, ನನಗೆ ಕೊಟ್ಟಿರುವ ಮಾರ್ಗವನ್ನು, ನನಗೆ ಮುಂದೆ ಹೋಗಿರುವ ಮಾರ್ಗವನ್ನು ನಾನು ಫಾಲೋ ಮಾಡ್ತಾ ಇದ್ದೀನ. ಡಿಸೈಪಲ್ ಅಂತ ಹೇಳ್ತಾರೆ. ಡಿಸೈಪಲ್ ಅಂದ್ರೆ ಅರ್ಥ ಏನಂದ್ರೆ ಗ್ರೀಕ್ ಭಾಷೆಯಲ್ಲಿ ಲರ್ನರ್ ಅಂದ್ರೆ ಒಂದು ಕಲಿಯುವವನು ಎಂಬುದಾಗಿ. ಕಲಿತಾ ಇರ್ತಾನೆ ಅಷ್ಟೇ, ಅವ್ನು ಲೈಫ್ ಲಾಂಗ್ ಕಲಿತಾ ಇರ್ತಾನೆ. ಅವನ್ಗೆ ಕಲ್ತ್ಬಿಟ್ಟೆ ನಾನು, ನನಗೆಲ್ಲ ಗೊತ್ತು ಅಂತ ಹೇಳೋ ದಿನ ಒಂದಿನಾನು ಇರಲ್ಲ. ಯಾವುದೇ ವಿಷಯದಲ್ಲಿ ನನಗೆಲ್ಲ ಬೈಬಲ್ ಎಲ್ಲ ಗೊತ್ತು, ನನಗಿದು ಕಲ್ತ್ಬಿಟ್ಟೆ ಅಂತ ಯಾವತ್ತು ಹೇಳ್ತಾನೋ ಅವತ್ತೇ ಅವ್ನು ಸ್ಟಾಪ್, ಕಲಿಯೋದು ನಿಲ್ತೋಗುತ್ತೆ. ಬಟ್ ಒಂದು ಶಿಷ್ಯನ ಏನೇನ್ ಮಾಡ್ತಾನಂದ್ರೆ ಯಾವಾಗ್ಲೂ ಕಲಿತಾ ಇರ್ತಾನೆ, ಯಾವಾಗ್ಲೂ ನೋಡ್ತಾ ಇರ್ತಾನೆ, ಏಸಪ್ಪ ಮಾಡೋದನ್ನ ನೋಡ್ತಾ ಇರ್ತಾನೆ, ಏಸಪ್ಪ ಕ್ರಿಯೆಗಳನ್ನ ನೋಡ್ತಾ ಇರ್ತಾನೆ, ಪರಿಶುದ್ಧಾತ್ಮನ ಕ್ರಿಯೆಗಳನ್ನ ನೋಡ್ತಾ ಇರ್ತಾನೆ, ಜನರ ಲೈಫಲ್ಲಿ ನೋಡ್ತಾ ಇರ್ತಾನೆ. ಸೊ ಈ ರೀತಿಯಾಗಿ ಮಾಡ್ತಾ ಇರ್ತಾನೆ. ಸೊ ನಮ್ಮ ಲೈಫಲ್ಲಿ ನಾವು ಕಲಿಯೋದು ಇನ್ನೂ ಎಷ್ಟೋ ಇದೆ. ನಾನು ಜಾಸ್ತಿ ಕಲಿತಾ ಇದ್ದಾಗ ಅಯ್ಯೋ ಇನ್ನೂ ಎಷ್ಟೋ ಇದೆಯಲ್ಲ ಕಲಿಯೋದು ಅಂತ ನಾವು ಇರ್ತೀವಿ ಆತ್ಮಿಕ ಜೀವಿತದಲ್ಲಿ, ಎಲ್ಲ ಕಾರ್ಯಗಳಲ್ಲೂ. ಸೊ ಒಂದು ಶಿಷ್ಯನು ಬಂದು ಕಲಿತಾ ಇರ್ತಾನೆ. ಸೊ ದೇವ್ರು ಬಂದು ನಮ್ಮನ್ನೆಲ್ಲರೂ ಶಿಷ್ಯರಾಗಿ ಕರೆದಿದ್ದಾರೆ. ಅವ್ರು ಎಷ್ಟೋ ಒಂದು ದೊಡ್ಡ ಭಾಗ್ಯ. ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿರೋದು, ಯೇಸು ಕ್ರಿಸ್ತನ ಫ್ರೆಂಡ್ಸ್ ಆಗಿರೋದು. ನಾನು ನಿಮ್ಮನ್ನು ಸ್ನೇಹಿತರಾಗಿ ಕರೆದಿದ್ದೀನಿ ಅಂತ ಏಸಪ್ಪ ಹೇಳ್ತಾರೆ. ಸೊ ನಾವು ಯೇಸು ಕ್ರಿಸ್ತನ ಫ್ರೆಂಡ್ಸ್ ಆಗಿರೋದು, ಅವ್ರ ಕುಟುಂಬದಲ್ಲಿ ನಾವು ಸೇರಿದೀವಿ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಅವ್ರ ಕುಟುಂಬದಲ್ಲಿ ನಾವು ಸೇರಿದೀವಿ. ಎಷ್ಟು ದೊಡ್ಡ ಭಾಗ್ಯ. ನಮ್ಗೆ ದೊಡ್ಡ ಸೇವೆ ಇದೆಯೋ ಚಿಕ್ಕ ಸೇವೆ ಇದೆಯೋ ಅದು ಬಂದು ಮುಖ್ಯ ಅಲ್ಲ. ನಾವು ಯೇಸು ಕ್ರಿಸ್ತನ ಕುಟುಂಬದ ಒಂದು ಮನುಷ್ಯನಾಗಿದ್ದೇವೆ, ಅವರ ಸ್ನೇಹಿತರಾಗಿದ್ದೇವೆ, ಅವರ ಶಿಷ್ಯರಾಗಿದ್ದೇವೆ. ಇದಕ್ಕಿಂತ ಮೇಲೆ ನಮಗೆ ಭಾಗ್ಯ ಬೇರೆ ಏನು ಬೇಡ. ಸೊ ಅದರಿಂದ ಈ ದಿನದಲ್ಲಿ 2 ಪಾಯಿಂಟ್ ನಾನು ಹೇಳೋಣ ಅಂತ ನಾನು ಆಸೆ ಪಟ್ಟೆ. ಯಾಕಂದ್ರೆ ಬೈಬಲಲ್ಲಿ ವಚನ ಹೇಳಿ ಈ ಪಾಯಿಂಟ್ ಹೇಳೋದಕ್ಕೆ ಯಾಕೋಬನ ಬಗ್ಗೆ ಏನು ಇಲ್ಲ. ಬಟ್ ಒಂದಿನ ನೀವು ಪರಲೋಕಕ್ಕೆ ಹೋಗ್ತೀರಾ, ನೀವೆಲ್ಲರೂ ಹೋಗ್ತೀವಿ. ಹೋದಾಗ ಅಲ್ಲಿ ಖಂಡಿತ ನೀವು ಬಂದ್ಬಿಟ್ಟು ಯಾಕೋಬನ್ ಏನ್ ಮಾಡಿದ್ರು ಅಂತ ಚೆನ್ನಾಗಿ ತಿಳ್ಕೊಬಹುದು. ನಾವು ಅವಾಗ ಹೋಗಿ ಡೈರೆಕ್ಟ್ ಆಗಿ ಯಾಕೋಬನೇ ನೀವು ಕೇಳ್ಬೋದು, ಅಪ್ಪ ಏನಪ್ಪ ಸೇವೆ ಮಾಡಿದೆ, ನಿನ್ ಬಗ್ಗೆ ಬೈಬಲಲ್ಲೂ ಬರ್ದಿಲ್ಲ, ಚರಿತ್ರೆ ಪುಸ್ತಕದಲ್ಲಿ ಬರ್ದಿಲ್ವಾ, ಏನ್ ಮಾಡಿದೆ ಅಂತ. ಅವಾಗ ಅದಕ್ಕೆ ಉತ್ತರ ಒಳ್ಳೆಯು ಏಸಪ್ಪ ಏನ್ ಹೇಳ್ತಾರಂದ್ರೆ ಇದೆ, ನಂಬಿಗಸ್ತನು ಒಳ್ಳೆಯ ಆಳು ಯಾಕೋಬ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ನ್ ಬಂದು ಕೊನೆ ತನಕ ಜನಕ್ಕೆ ಕಾಣಿಸ್ಕೊಂಡ್ರೋ ಇಲ್ವೋ, ಬಟ್ ಸೇವನ್ ಮಾಡಿದ್ರು. ಸೊ ಅದರಿಂದ ಒಂದಿನ ಪರಲೋಕದಲ್ಲಿ ನಾವು ನೋಡ್ತೀವಿ, ಅವರಿಗೆ ಇರುವ ರಿವಾರ್ಡ್ಸ್ ನಾವು ನೋಡ್ತೀವಿ, ಬಹುಮಾನಗಳನ್ನು ದೇವ್ರು ಬಂದು ಅವ್ರು ಕೊಡುವುದನ್ನ ನೋಡ್ತೀವಿ, ಅವ್ರಿಗೆ ಇಟ್ಟಿರೋ ಸ್ಥಾನವನ್ನು ದೇವ್ರು ನಾವು ನೋಡ್ತೀವಿ. ಸೊ ಒಂದ್ ವೇಳೆ ಈ ಲೋಕದಲ್ಲಿ ನಮ್ಗೆ ಸಿಕ್ಕಿಲ್ಲ ಅಂದ್ರೂ ನಾವು ಅದನ್ನ ತಯಾರು ಮಾಡ್ಕೋಬಾರ್ದು. ಅಯ್ಯೋ ಇದು ಇಲ್ವಲ್ಲ ಬೈಬಲಲ್ಲಿ, ಇಲ್ಲಿ ಚರಿತ್ರೆ ಪುಸ್ತಕದಿಲ್ಲ, ಈ ಬಾಯಿಗೆ ಬಂದಿದ್ದೇನೆ ಹೇಳ್ಬಿಡೋಣ ಅಂತ ಅಲ್ಲ. ಬಟ್ ಒಂದಿನ ನಮ್ಗೆಲ್ಲ ಬರುತ್ತೆ. ಕತ್ತಲೆಯಲ್ಲಿರೋದು ಒಂದಿನ ಎಲ್ಲ ಬೆಳಕಿಗೆ ಬರುತ್ತೆ. ಮನೆ ಒಳಗೆ ನಡೆಯೋದು ಮನೆ ಮೆಟ್ಲ ಮೇಲೆ, ಮನೆ ಮೇಲಿಂದ ಎಲ್ಲ ಕೂಗಿ ಹೇಳಲ್ಪಡುತ್ತೆ. ಸೊ ಅದರಿಂದ ದೇವರು ನಡೆಸ್ತಾರೆ. ವಿಶೇಷವಾಗಿ ನೀವು ಅನೇಕರು ನಮ್ಮ ಚರ್ಚಲ್ಲಿ, ಕಲ್ವಾರಿ ಚಾಪಲಲ್ಲೂ ಕೂಡ ಅನೇಕರು ನೀವು ಬಂದ್ಬಿಟ್ಟು ಅನೇಕ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ನಿಮ್ಗೆ ಕಾಣಿಸಿಕೊಳ್ಳದೆ ಇರುವ ಜನರ ಕಣ್ಣಿಗೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ, ಮೀಡಿಯಲ್ಲಿ ಬರಲ್ಲ, ಇಂಟರ್ನೆಟ್ ಅಲ್ಲಿ ಇರಲ್ಲ, ಯೂಟ್ಯೂಬ್ ಅಲ್ಲಿ ಇರಲ್ಲ, ಆ ರೀತಿಯಾದ ಜನರಿಗಾಗಿ ನೀವು ಬಂದ್ಬಿಟ್ಟು ಸೇವೆ ಮಾಡ್ತಾ ಇದ್ದೀರಾ. ನಿಮ್ಗೆ ಇವತ್ತು ಗೊತ್ತು ಯಾರು ನೋಡ್ತಾ ಇದ್ದಾರೆ ಅಂತ. ಏಸಪ್ಪ ನೋಡ್ತಾ ಇದ್ದಾರೆ, ಅವ್ರು ತುಂಬಾ ಪ್ರಿಯವಾಗಿದ್ದಾರೆ. ಅವ್ರು ನಿಮ್ಮನ್ನ ಇನ್ನೂ ನಂಬಿಗಸ್ತರಾಗಿರಿ, ಅಂದ್ರೆ ಬೇಸರಗೊಳ್ಬೇಡಿ, ಅಯ್ಯೋ ಜನ ನೋಡ್ತಾ ಇಲ್ವಲ್ಲ ಅಂತಲ್ಲ. ಸೊ ದೇವ್ರು ಬಂದು ನೋಡ್ತಾ ಇದ್ದಾರೆ, ಅವ್ರು ಬಂದು ನಿಮ್ಮನ್ನ ಆಶೀರ್ವದಿಸ್ತಾರೆ. ಅದಕ್ಕೆ ಪ್ರತಿಫಲ ಉಂಟು. ಒಂದ್ ವೇಳೆ 1 ವರ್ಷದಲ್ಲಿ, 1 ಅವರಲ್ಲಿ, 1 ವಾರದಲ್ಲಿ ಇಲ್ಲ ಅಂದ್ರೂ 100 ವರ್ಷದಲ್ಲಿ ಅದ್ರ ಫಲ ಉಂಟು. 200 ವರ್ಷದಲ್ಲಿ ಅದೊಂದು ದೊಡ್ಡ ಫಲ ಉಂಟು. ಅದಕ್ಕೆ ಸಾಕ್ಷಿಗಳು ಯಾರೋ? ನಾವೆಲ್ಲರೂ ಇಲ್ಲಿ ಕೂತಿದೀವಲ್ಲ ಆನ್ಲೈನ್, ನಾವೆಲ್ಲರೂ ಅದಕ್ಕೆ ಸಾಕ್ಷಿಗಳು. ಯಾಕಂದ್ರೆ ಯಾರೋ 200 ವರ್ಷ 300 ವರ್ಷಕ್ಕೆ ಮುಂಚೆ ಬೀಜ ಹಾಕಿದ್ದ ಮೂಲಕ ನಾವು ಇವತ್ತು ನಮ್ಮ ಮನೇಲಿ ನಾವು ಫಲ ಕೊಡ್ತಾ ಇದೀವಿ. ಯೇಸು ಕ್ರಿಸ್ತನ ಧ್ವಜವನ್ನು ನಾವು ಹಿಡ್ಕೊಂಡು ಮುಂದೆ ಸಾಗ್ತಾ ಇದೀವಿ. ಸೊ ಅದರಿಂದ ಪ್ರಾರ್ಥನೆ ಮಾಡಿ, ನಾವು ದೇವರು ಬಂದು ನಮ್ಮ ಫ್ಯಾಮಿಲಿಯನ್ನು, ಸೇವೆಗಳನ್ನು, ನಮ್ಮ ಜೀವನದಲ್ಲಿ ನಂಬಿಗಸ್ತಿಕೆ ಎಂಬ ಒಂದು ಕಾನ್ಸೆಪ್ಟ್ ಅನ್ನು ದೃಢವಾಗಿ ಅದು ನಮ್ಮ ಹೃದಯದಲ್ಲಿ ಹಾಕಬೇಕು ಎಂಬುದಾಗಿ. ಪ್ರೀತಿಯ ತಂದೆ, ದಿನಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಯಾಕೋಬನ ದೇವರೇ, ಅಲ್ಫೇಯನ ಮಗನಾದ ಯಾಕೋಬನ ಬಗ್ಗೆ ನಾವು ಧ್ಯಾನ ಮಾಡಲು ಸಹಾಯ ಮಾಡಿದ್ರೆ ಅದಕ್ಕಾಗಿ ಸ್ತೋತ್ರ.
ದೇವರೇ ಈ ಮಗನನ್ನು ದೇವರೇ ಮೂಲಕ ನಮಗೆ ನಂಬಿಗಸ್ತಿಕೆ ಬಗ್ಗೆ ನಿಮ್ಮ ಶಿಷ್ಯನಾಗಿರೋದ್ರ ಬಗ್ಗೆ ನಮ್ಗೆ ಹೇಳ್ಕೊಟ್ರಿ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಈ ಲೋಕದಲ್ಲಿ ಎಷ್ಟು ವ್ಯೂಸು, ಎಷ್ಟು ಕ್ಲಿಕ್ಸು, ಎಷ್ಟು ಚಾನೆಲ್ಸು, ಎಷ್ಟು ಜನ ಅಂತ ಲೆಕ್ಕ ಹಾಕೋ ಈ ಲೋಕದಲ್ಲಿ ನಾವ್ ಇದ್ದೀವಿ ಅಪ್ಪ. ಈ ದೇಶದಲ್ಲಿ ಕೂಡ ಆದ್ರೂ ಕೂಡಪ್ಪ ನಮ್ಗೆ ನೀವು ನೋಡ್ತಿದ್ದೀರ, ಅದು ನಮ್ಗೆ ಸಾಕು. ನಿಮ್ ಒಂದು ಕಣ್ಣು ಸಾಕು ದೇವ್ರೆ. ಅದನ್ನು ಆ ನಂಬಿಗಸ್ತಿಯಾಗಿರುವ ಸೇವೆನ ಮಾಡೋದಕ್ಕೆ ಎಲ್ಲರಿಗೂ ಒಂದು ಧೈರ್ಯವನ್ನು ಕೊಡಿ, ಒಂದು ಎನ್ಕರೇಜ್ಮೆಂಟ್ ಅನ್ನು ಕೊಡಿ ದೇವ್ರೆ, ನಡೆಸೋದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರಿಗೂ ದೇವ್ರೆ ಒಳ್ಳೆಯ ನಂಬಿಗಸ್ತ ಸೇವೆ ಆಳು ನೀನು ಎಂಬುದಾಗಿ ನಾವು ಆ ಕಿವಿಯಲ್ಲಿ ನಮ್ಗೆ ಮಾತಾ ಕೇಳ್ಬೇಕು ದೇವ್ರೆ, ಅದು ನಾವು ಪರಲೋಕದಲ್ಲಿ ಕೇಳ್ಬೇಕು. ಅದಕ್ಕಾಗಿ ನಾವು ದೇವ್ರೆ ನಾವು ಅದಕ್ಕಾಗಿ ಕಾದಿದ್ದೇವೆ. ಅದಕ್ಕಾಗಿ ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ನಾವು ಸೇವೆ ಮಾಡೋದಕ್ಕೆ ಸಹಾಯ ಮಾಡಿ. ಒಬ್ಬೊಬ್ಬರು ದೇವ್ರೆ ಇಲ್ಲಿ ಕುಟುಂಬ ನಡೆಸ್ತಾ ಇರ್ಬೋದು, ಕುಟುಂಬಕ್ಕೆ ಮುಖ್ಯಸ್ಥರಾಗಿರ್ಬೋದು, ಸಭೆಗೆ ಮುಖ್ಯಸ್ಥರಾಗಿರ್ಬೋದು, ಸಭೆ ಪಾಲಕರಾಗಿರ್ಬೋದು, ಯಾರೇ ಇರ್ಬೋದು ದೇವ್ರೆ, ಎಲ್ಲರಿಗೂ ಒಂದು ಕಾರ್ಯವನ್ನು ಕೊಟ್ಟಿದ್ದೀರಾ ದೇವ್ರೆ. ಅದನ್ನ ನಂಬಿಗಸ್ತರಾಗಿ ನಾವು ಮಾಡೋದಕ್ಕೆ ದೇವ್ರೆ ನಾವು ಅದನ್ನು ತ್ಯಜಿಸದೆ ದೇವ್ರೆ, ಅದನ್ನ ಕಮ್ಮಿ ಅಂತ ಎನ್ನಿಸದೆ ದೇವ್ರೆ, ಅದು ಅರ್ಪ ಎಂಬುದಾಗಿ ಎನ್ನಿಸದೆ ದೇವ್ರೆ, ಅದನ್ನು ಶ್ರೇಷ್ಠ ಎಂಬುದಾಗಿ ತಗೊಂಡು ನಮ್ಮ ಹೃದಯದಲ್ಲಿ ಅದಕ್ಕೆ ಮರ್ಯಾದೆ ಕೊಡುವಂತೆ ನೀವು ಕೊಟ್ಟಿರುವ ಕುಟುಂಬವನ್ನು, ಸಭೆಯನ್ನು ಮರ್ಯಾದೆ ಕೊಟ್ಟು ಅದಕ್ಕೆ ದೇವ್ರೆ ಹೇಗೆ ನಡೆಸಬೇಕೆಂಬುದಾಗಿ ಭಯಭಕ್ತಿಯಿಂದ ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ನಡೆಸುವಂತೆ ನೀವು ಸಹಾಯ ಮಾಡಿ. ಒಬ್ಬೊಬ್ಬರನ್ನ ಆಶೀರ್ವದಿಸಿ, ಒಬ್ಬೊಬ್ಬರನ್ನ ಪರಿಶುದ್ಧಾತ್ಮನಿಂದ ತುಂಬಿಸಿ. ಈ ದಿನ ಪೂರ್ತಿ ನಮ್ಮ ಜೊತೆ ಇರಿ. ಯೇಸು ಕ್ರಿಸ್ತನ ಮೂಲಕ ಕೇಳ್ತೇವೆ, ಆಮೆನ್.